to everyone. First, I wish you all happy Teachers' Day. Destiny of a nation is shaped in its classroom. ಅಂದರೆ ದೇಶದ ಭವಿಷ್ಯವು 4 ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತದೆ ಮತ್ತು ಅದನ್ನು ರೂಪಿಸುವವರು ನಮ್ಮ ಶಿಕ್ಷಕರು. A learned man informs, an intellectual man instructs, but a teacher transforms and inspires. ಒಬ್ಬ ಬುದ್ಧಿವಂತನು ಏನೋ ಒಂದಷ್ಟು ವಿಚಾರಗಳನ್ನು ತಿಳಿಸುತ್ತಾನೆ. ಅತಿ ಬುದ್ಧಿವಂತನು ಏನೋ ಒಂದಷ್ಟು ಬೋಧನೆಗಳನ್ನು ಮಾಡುತ್ತಾನೆ. ಆದರೆ ಮಹಾನ್ ಶಿಕ್ಷಕರು ಮಹಾನ್ ಬದಲಾವಣೆಗೆ ನಾಂದಿಯಾಗುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಮಿಂಚಿನ ಸಂಚಾರವನ್ನೇ ಉಂಟು ಮಾಡುತ್ತಾರೆ. ಹಾಗಾಗಿ ಶಿಕ್ಷಕರ ಮಹತ್ವವು ದೊಡ್ಡದು. ಅದೆಷ್ಟು ದೊಡ್ಡದೆಂದರೆ ಟೀಚರ್ಸ್ ಆಸ್ ಕೀ ಟು ದ ಫ್ಯೂಚರ್. ಅಂದರೆ ಜಗತ್ತಿನಲ್ಲಿಯೇ ಭವಿಷ್ಯದ ಕೀ ಯಾರತ್ರ ಇತ್ತಂದರೆ ಅದು ನಮ್ಮ ಶಿಕ್ಷಕರ ಹತ್ರ. ಅದು ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಅದಕ್ಕೆ ಸಮಯ ಕೂಡಿ ಬರಬೇಕಷ್ಟೇ. ತಮಿಳುನಾಡಿನ ರಾಮೇಶ್ವರಂನ ಚಿಕ್ಕ ಶಾಲೆಯಲ್ಲಿ ಶಿವಸುಬ್ರಹ್ಮಣ್ಯ ಅಯ್ಯರ್ ಎಂಬುವ ಒಬ್ಬ ಶಿಕ್ಷಕರು ಅವರು ಪಾಠ ಮಾಡುತ್ತಿದ್ದಾಗ 5ನೇ ತರಗತಿಯ ಬಾಲಕನಿಗೆ ಅಂದು ಭವಿಷ್ಯದ ಬಾಗಿಲೇ ತೆರೆದಂತಾಗಿತ್ತು. ಅಂಥದ್ದೇನಾಗಿತ್ತು ಆವತ್ತು? ಆ ಶಿಕ್ಷಕರು ಪಾಠ ಮಾಡುತ್ತಿದ್ದು ಪಕ್ಷಿಗಳು ಹೇಗೆ ಹಾರಾಟ ಮಾಡುತ್ತವೆ ಎಂದು ಆ ಶಿಕ್ಷಕರು ಪಾಠ ಮಾಡುತ್ತಿದ್ದ ರೀತಿ, ಆ ಮಕ್ಕಳ ಪ್ರಶ್ನೆಗೆ ಉತ್ತರ ನೀಡುತ್ತಿದ್ದ ರೀತಿ ಎಲ್ಲವೂ ಆ ಬಾಲಕನಲ್ಲಿ ಮಿಂಚಿನ ಸಂಚಾರವನ್ನೇ ಉಂಟು ಮಾಡಿತ್ತು ಅಂತ. ಆ ಶಿಕ್ಷಕರು ಪಕ್ಷಿಗಳು ಹೇಗೆ ಹಾರಾಟ ಮಾಡುತ್ತವೆ ಎಂದು ಹೇಳಿದರೆ ಅವನಿಗೆ ತಾನೇ ಸ್ವತಃ ಆಕಾಶದಲ್ಲಿ ಪಕ್ಷಿಯಂತೆ ಹಾರಾಡಬೇಕೆಂಬುವ ಕನಸನ್ನು ಕಟ್ಟಿಕೊಟ್ಟಿತ್ತು ಆ ಪಾಠ. ಮುಂದೆಯೇ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಸಿಕೊಂಡರು ಮಾಡಿತು. ಆ ವ್ಯಕ್ತಿ ಯಾರವನು? ಹೂ ಇಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಎಸ್, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, APJ ಅಬ್ದುಲ್ ಕಲಾಂ. ಗುರುವಿನ ಆಶೀರ್ವಾದ ಸಿಗ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲ, ಅದಕ್ಕೆ ಪುಣ್ಯ ಮಾಡಿರಬೇಕು. ಒಂದು ಊರಿನಲ್ಲಿ 4 ಜನ ತುಂಟ ಬಾಲಕರಿದ್ದರು. ಅವರ ಪ್ರತಿನಿತ್ಯವ ಕೆಲಸ ಆ ಊರಿನ ಕಾಡಿನ ಮೇಲೆ, ಆ ಊರಿನ ಬೆಟ್ಟಕ್ಕೆ ಹೋಗಿ ಅಳತೆ ಹೊಡೆದು ಕೆರ್ಕೊಳ್ಳೋದು. ಆ ಬಾಲಕರ ಚಾಷ್ಟೆ ಎಷ್ಟಿತ್ತೆಂದರೆ ಒಂದೇ ಕಲ್ಲಿನ ಮೇಲೆ 4 ಜನ ಉಗುಳುತ್ತಿದ್ದರು. ಹಾಗೆ 4-5 ವರ್ಷ ಅದೇ ಕಲ್ಲಿನ ಮೇಲೆ 4 ಜನ ಉಗುಳುತ್ತಿದ್ದರು. ಒಂದು ದಿವಸ ಆ ಕಾಡಿಗೆ ಆ ಬೆಟ್ಟಕ್ಕೆ ಶಿಲ್ಪಿ ಒಬ್ಬನು ಮೂರ್ತಿ ಮಾಡಲು ಕಲ್ಲನ್ನು ಹುಡುಕಿಕೊಂಡು ಬಂದನು. ಅಲ್ಲಿ ಅವನಿಗೆ ಕಾಣಿಸಿದ್ದು ಕೆಂಪು ಆದ ಕಲ್ಲು. ಅದನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗಿ ಅದನ್ನು ಕೆತ್ತಿದನು. ಅದು ಮೂರ್ತಿಯಾಗಿ ರೆಡಿ ಆಯಿತು. ಅದು ನೋಡಲು ಎಷ್ಟು ಅದ್ಭುತವಾಗಿತ್ತಂದರೆ ಸಾಕ್ಷಾತ್ ದೇವರೇ ಬಂದು ಆಶೀರ್ವಾದ ಮಾಡುವ ಹಾಗಿತ್ತಂತೆ. ಅದನ್ನು ನೋಡಲು ಊರಿನ ಜನರೆಲ್ಲರೂ ಕಾಯಿ ಕರ್ಪೂರಗಳನ್ನು ತಗೊಂಡು ಬರುತ್ತಿದ್ದರಂತೆ. ಆ 4 ಜನ ತುಂಟ ಬಾಲಕರಿಗೆ ಕಿವಿಗೆ ಬಿದ್ದಿತಂತೆ. ಅವರು ಸಹ ಕಾಯಿ ಕರ್ಪೂರಗಳನ್ನು ತೆಗೆದುಕೊಂಡು ಆ ಶಿಲ್ಪಿಯ ಮನೆಗೆ ಬಂದು ಪೂಜೆ ಮಾಡಿ ಸಾಕ್ಷಾತ್ ನಮಸ್ಕಾರವೇ ಮಾಡಿದರಂತೆ. ನಾವು ಇಲ್ಲಿ ಗಮನಿಸಬೇಕಾದ ವಿಚಾರ, ಕಲ್ಲು ವಿದ್ಯಾರ್ಥಿಗಳು, ಶಿಲ್ಪಿ ಶಿಕ್ಷಕರು. ಆ ಕಲ್ಲು ಆ ಬಾಲಕರು ಉಗುಳಿದ್ದರಲ್ಲವೇ ಅದನ್ನು ಸಹಿಸಿಕೊಂಡಿತು. ಶಿಲ್ಪಿ ಕೊಟ್ಟ ಪೆಟ್ಟನ್ನು ಸಹಿಸಿಕೊಂಡಿತು. ಈಗ
ಅದ್ಭುತವಾದ ಮೂರ್ತಿಯಾಗಿ ರೆಡಿಯಾಗಿದೆ. ಗುರಿ ಮನಸ್ಸು ಮಾಡಿದರೆ ವಿದ್ಯಾರ್ಥಿಯ ಮನಸ್ಸನ್ನೇ ವಿದ್ಯಾರ್ಥಿಯ ಭವಿಷ್ಯವನ್ನೇ ಬದಲಾಯಿಸಬಹುದು. ವಿದ್ಯಾರ್ಥಿಗಳಲ್ಲಿ ಸಮಾಧಾನವಿರಬೇಕಷ್ಟೇ ಎಂದು ಹೇಳುತ್ತಾ ಕೊನೆಯದಾಗಿ ಕಬೀರ್ ದಾಸರ ಒಂದು ದೋಹೆಯನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ಶ್ರೀ ಶಾರದೆ ದೇವಿಗೆ. ಇವರ ಕೃಪೆ ಇರಲಿ ನನಗೆ ಕಬೀರ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.